ಮಾದಶಿಗವ ಮಾದಶಿಗವ ಅರಿ ಇದು ನಮ್ಮ ಲಲಿತಾ ಒಂದಲ್ಲ ಆವಾಜ್. ಏನನ್ನ ನೋಡೋಗ ಹೊರಗೋಗಿ. ಅರೆ ಲಲಿತವ ಬಾರವ ಒಳಗ ಅಲ್ಲೇ ನಿಂತ್ಕೊಂಡಿಯಲ್ಲ ಬಾಕಲ್ದಾಗ ಬಾ. ಎಷ್ಟು ದಿನ ಆದ್ಮೇಲೆ ನೋಡಾಕೊಂತೀನವ ನಿನ್ನ. ಮದುವೆ ಆದಾಗಿಂದ ನಿನ್ನ ನೋಡೇ ಇಲ್ಲಾಗಿದ್ದೆ ನೋಡು. ಹೆಂಗ ಆರಾಮದ್ಯಾವ? ಹ್ಞೂ ಚಿಕ್ಕವ ನಾ ಆರಾಮದೀನಿ. ನೀವು ಆರಾಮದೀರಾ? ಮನ್ಯಾಗೆಲ್ಲರೂ ಆರಾಮದಾರ? ಹ್ಞೂನವ ಮನ್ಯಾಗೆಲ್ಲರೂ ಆರಾಮದಾರ ನೋಡು. ಅಂದಂಗೇನ ತವ್ರ ಮನೆಗೆ ಬಂದಿದ್ದೇನ? ಇಲ್ಲ ಚಿಕ್ಕವ ಅಲ್ಲಿಗೇನಿಲ್ಲ, ಇಲ್ಲೇ ನಿಮ್ಮ ಜೊತೆನ ಒಂದು ಸ್ವಲ್ಪ ಮಾತಾಡ್ಬೇಕಂತ ಬಂದೆ. ಹೆಂಗದಿರಿ ಏನು ಅಂತ ಕೇಳ್ಕೊಂಡು ಹೋದ್ರಾತಂತ ಬಂದಿದ್ದೆ. ಹೌದಾ ಸವಿತಾ, ನೀ ಎಲ್ಲಿ ಹೋಗಿದ್ದಿಲ್ಲ? ಎಷ್ಟೊತ್ತಾತ ನಾನು ನಿನ್ನ ಹುಡುಕಾಕ ಕುಂತ ಕಾಣಲೇಲಾಗಿದ್ದಿಲ್ಲ. ಲಲಿತವ ಆರಾಮದಿಯಾವ? ಹಾ ಕಾಕ ಆರಾಮದೀನಿ. ನೀನು ಆರಾಮದಿಯಾ? ಹೂನವ ನಾನು ಆರಾಮದೀನಿ ನೋಡು. ಸವಿತವ ಎಲ್ಲಿಗೆ ಹೋಗಿದ್ದೀವ ನೀನು? ಎಷ್ಟೊತ್ತಿಂದ ನಾನು ನಿಮ್ಮವ್ವ ಒಂದ ಸಮನ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಕಾಣಲಿಲ್ಲಲ್ಲ. ಲಲಿತವ ಈಕೆ ಎಲ್ಲಿ ಸಿಕ್ಕಳು ನಿನಗ? ಚಿಗವ ಮೊದಲು ಕುತ್ಕೋರಿ, ಎಲ್ಲ ಹೇಳ್ತೀನಂತ ಏನನ್ನೋದನ್ನ. ಕುತ್ಕೋರಿ. ತಡೆಯವ ಚಾನಾರ ಮಾಡ್ಕೊಂಬರ್ತೀನಿ, ಚಾ ಕುಡಿ ಅಂತ. ಚಿಗವ ನನಗೆ ಚಾಗಿ ಏನೂ ಬೇಡ, ನೀವು ಮೊದಲು ಕುತ್ಕೋರಿ. ಕಾಕ ಕುತ್ಕೋ, ನೀನು ಕುತ್ಕೋ ನೀನು. ಅಲ್ಲಿ ಬೇಚಿಗವ ನಾನು ಸಣ್ಣಕ್ಕಿದ್ದಾಗಿಂದನೂ ನಿಮ್ಮ ಮನೆಗೆ ಹೋಗೋದು ಬರೋದು ಮಾಡಕೊಂತೀನಿ. ನಾನು ಸವಿತಿ ಸಣ್ಣರಿದ್ದಾಗಿಂದನೂ ಎಷ್ಟು ಚಲೋ ಗೆಳತಿಯರು ಅನ್ನೋದು ನಿಮಗೂ ಗೊತ್ತಿದ್ದಿದ್ದೆ ಐತಿ. ನಾನು ನಿಮ್ಮ ಮನೆ ಮಗಳಂತನ ಅಂದ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತಾಗುಂತೈತಿ ನಾನು ನಿಮ್ಮ ಮನೆ ಮಗಳಲ್ಲ, ಹೊರಗಿನಕ್ಕೆ ಬಿಡ ಅಂತಂದು. ಯಾಕವ ಲಲಿತಾ ಹಿಂಗೆ ಅನ್ನಕೊಂತಿದ್ದಿ? ನೀನು ನನ್ನ ಮಗಳಂತನ ತಿಳ್ಕೊಂಡಿನವ ನಾನು. ನೀನೇ ಹೇಳು, ನಿನ್ನ ಸವಿತಾನ ಇಬ್ಬರು ನನಗೆ ಸ್ವಂತ ಮಕ್ಕಳಂತನ ಅನ್ಕೊಂಡಿನಿ ನಾನು. ಗೊತ್ತಾ? ಸವಿತಾಗೆ ಬೇರೆ ನಿನಗೆ ಬೇರೆ ಯಾವತ್ತರ ಮಾಡಿ ನನವ. ನಿಜ ಹೇಳು, ಯಾವ ಜನ್ಮದ ಪುಣ್ಯನ ಏನು, ನೀನು ನನಗೆ ಮಗಳ ಥರನ ಸಿಕ್ಕಿದೆ ಗೊತ್ತಾನ. ಅಂತದ್ರಾಗ ನೀನು ಯಾಕವ ಹಿಂಗೆ ಮಾತಾಡಕೊಂತಿದ್ದಿ? ಯಾಕವ ಲಲಿತಾ ಹಿಂಗೆ ಮಾತಾಡಕೊಂತಿದ್ಯಲ್ಲ? ಮತ್ತೇನು ಕಾಕ, ಮನ್ಯಾಗ ಏನೇನು ನಡೆಯಾಕುಂತೈತಿ ಏನು ಅನ್ನೋದನ್ನು ಒಂದು ಸಲ ಕೂಡ ನನಗೆ ಫೋನ್ ಹಚ್ಚಿ ನೀವು ಯಾರೂ ಹೇಳಿಲ್ಲಲ್ಲ. ಮನ್ಯಾಗ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆ ಎಲ್ಲ ನಡೆಯಾಕುಂತೈತಿ. ಒಂದು ಸಲ ನಾರು ಫೋನ್ ಹಚ್ಚಿ ಲಲಿತಾವ ಹಿಂಗೆ ಹಾಕುಂತೈತಿ ನೋಡವ ಮನ್ಯಾಗ ಏನು ಮಾಡಬೇಕು ಅಂತಂದು ಒಂದು ಸಲ ನಾರು ಫೋನ್ ಹಚ್ಚಿ ನೀವು ನನ್ನ ಹತ್ರ ಮಾತಾಡಿದ್ರ? ಯಾಕೆ ನಾನು ಅಷ್ಟು ಹೊರಗಿನಕ್ಕೆ ಆಗ್ಬಿಟ್ಟೆನ? ನೀವು ನನ್ನ ಹತ್ರ ಏನು ಹೇಳ್ಕೊಳ್ದೇ ಇರೋ ಹಂಗೆ? ಲಲಿತವ ಏನವ ದೊಡ್ಡ ಸಮಸ್ಯೆ? ನೀನು ಏನು ಹೇಳಾಕುಂತಿದ್ದಿ ನಮ್ಗೆ ಅರ್ಥನ ಆಗೋಲ್ದವ. ಒಗಟೊಗಟಾಗಿ ಮಾತಾಡ್ಬೇಡವ. ಒಂದು ಸ್ವಲ್ಪ ಏನು ಅನ್ನೋದು ಹೇಳು. ಚಿಗವ ಸವಿತಂದ ಮದುವೆ ವಿಷಯ ನನಗೆ ಏನು ಎತ್ತ ಅನ್ನೋದು ಗೊತ್ತಾಯ್ತು. ಅಲ್ಲ ಇಷ್ಟೆಲ್ಲ ನಡೆದ್ರು ಯಾಕೆ ನೀವು ನನಗೆ ಒಂದೊಂದು ಸಲ ಕೂಡ ಫೋನ್ ಮಾಡಿ ಹಿಂಗಾಗೈತೆ ನೋಡವ ಲಲಿತವ ಅಂತ ಯಾಕೆ ಹೇಳಿಲ್ಲ? ಈಕೆ ಸವಿತಾ ಕೂಡ ನನ್ನ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ ಗೊತ್ತಾ? ಯಾಕೆ ಚಿಗವ ಇಷ್ಟೆಲ್ಲ ಸಮಸ್ಯೆ ಆದ್ರೂ ನನ್ನ ತಾಯಲ್ಲಿ ಒಂದು ಮಾತು ಕೂಡ ಹೇಳಿಲ್ಲಲ್ಲ ನೀವು? ಲಲಿತವ ಏನು ಹೇಳ್ಬೇಕವ, ನಮಗೆ ಹಿಂಗೆಲ್ಲ ಮಾಡಾಕುಂತಿದ್ದು ನನ್ನ ತಮ್ಮನ ಅಂತ ಗೊತ್ತಾಗಿ ನನಗೆ ಒಂಥರ ಸಿಡಿಲು ಬಡ್ದಂಗೆ ಆಗ್ಬಿಟ್ಟೈತವ. ಏನು ಮಾಡಬೇಕು ಏನು ಬಿಡಬೇಕು ಅಂತ ತಿಳಿಲಾರ್ದಂಗೆ ಆಗ್ಬಿಟ್ಟೈತೆ ನೋಡವ. ಯಾರ ತಲೆನೂ ಮಾತಾಡಿಲ್ಲ. ಇಷ್ಟು ದಿನ ಆದ್ರೂ ಈ ಸಮಸ್ಯೆ ಚಲೋ ಆದಾಗಿಂದ ಯಾರ ತಲೆನೂ ಮಾತಾಡಿಲ್ಲ. ಈಗ ಅದನ್ನು ನೀನು ಮನೆ ಬಂದೆ ಅಂತ ನಿನ್ನ ಮುಂದೆ ಸುಮ್ಮನೆ ನಿನಗೆ ನಮ್ಮದು ಸಮಸ್ಯೆ ಯಾಕೆ ಹೇಳೋದು ಅಂತಂದು ನಕ್ಕೊಂತ ಮಾತಾಡಕುಂತಿದ್ದವ. ಇಲ್ಲ ಅಂದಿದ್ರೆ ನಮಗಂತೂ ಮನೆಯಾಗ ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡೋಲಿ ಗೊತ್ತಾ? ಒಂದೊಂದು ಮೂಲೆ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿವಿ. ಅಷ್ಟು ಬೇಸರ ಆಗ್ಬಿಟ್ಟೈತೆ, ಅಷ್ಟು ಚಿಂತೆ ಆಗ್ಬಿಟ್ಟೈತವ. ನನ್ನ ಸ್ವಂತ ತಮ್ಮನ ಲಲಿತವ ಎಷ್ಟು ದ್ರೋಹಿ ಅದಾನಂದ್ರೆ ಅವನಿಗೆ ನನ್ನ ಮಗಳನ್ನ ಕೊಡಲ್ಲ ಅಂತ ಹೇಳಿದ ಮೇಲೆ ಇಷ್ಟೆಲ್ಲ ಮಾತಾಡಿದವ. ಯಾಕ ಕೊಡಬೇ, ನಾನು ಚಂದನದಾಗ ನೋಡ್ಕೋತೀನಿ ಹಂಗೆ ಹಿಂಗಂದ. ನಾ ಬೇಡಪ್ಪ, ವಯಸ್ಸು ಹೆಚ್ಚು ಕಮ್ಮಿ ಆಕೈತಿ, ನಿನ್ನ ವಯಸ್ಸು ದೊಡ್ಡದಾಕೈತಿ, ಆಕಿದ ಸಣ್ಣದಾಕೈತಿ, ಬೇಡ ಅಂತ ಎಲ್ಲ ತಿಳಿಸಿ ಹೇಳಿತಿ ಗೊತ್ತಾ? ಅದು ಅಲ್ದವ ದುಡಿಯಂಗಿಲ್ಲ ಬಿಡಂಗಿಲ್ಲ, ಬರೀ ಕುಡ್ದು ಅಡ್ಡಾಡ್ತಾನ, ನಿಮ್ಮ ಕಾಕಾಗಂತ ಕಂಡ್ರೆ ಸೇರಿಕೆ ಬರಂಗಿಲ್ಲವ. ಹಾಗಾಗಿ ಬ್ಯಾಡ್ ಅಂತ ಹೇಳೈತಿ. ಸರಿ ಬಿಡಕ್ಕ, ಹಂಗಂದ್ರೆ ನಿನ್ನ ಮಗಳನ್ನ ಕೊಡಲ್ಲ ಅಂದ್ರೆ ಬ್ಯಾಡ್ ಬಿಡು ಅಂತಂದು ಸುಮ್ಮನೆ ಆಗಾನ. ಆದ್ರೆ ಹಿಂದೆಯಿಂದ ಇಷ್ಟೆಲ್ಲ ಕಿತಾಪತಿ ಮಾಡೋಣಂತ ನಾ ಮನಸ್ಸಲ್ಲೂ ಅಂದ್ಕೊಂಡಿಲ್ಲಾಗಿದ್ದೇವ. ಎಷ್ಟು ಬೇಜಾರು ಅನ್ಸಾಕುಂತೈತಂದ್ರೆ ನಮಗೆ ಹೇಳೋಕ್ಕಾಗಲ್ದವ. ಅದು ಅಷ್ಟು ತ್ರಾಸ ಅನುಭವಿಸಾಕುಂತೀವಿ ನೋಡಿ ನಾವು. ಈಗ ಏನು ಮಾಡಬೇಕು ಏನೋ ಒಂದು ತಿಳಿಲಾರ್ದಂಗೆ ಆಗ್ಬಿಟ್ಟೈತವ ಲಲಿತವ. ಇರೋ ಒಬ್ಬಕ್ಕೆ ಮಗಳದ್ದು ಮದ್ವೆ ಚಂದನದಂಗೆ ಮಾಡ್ಬೇಕಂತಂದು ಏನೆಲ್ಲ ಆಸೆ ಇಟ್ಕೊಂಡಿದ್ವಿ. ಆದ್ರೆ ಅವ ನೋಡಿದ್ರೆ ನನ್ನ ಮಗಳಿಗೆ ಮದ್ವೆ ಯಾರು ಹೆಂಗೆ ಅವನಿಗೆ ಸುದ್ದಿ ಗೊತ್ತಾಗತ್ತೆ ಅನ್ನೋದು ಗೊತ್ತಾಗವಲ್ದವ ನಮಗಂತೂ. ಈಗ ನೋಡಕ್ಕೆ ಬರ್ತಾರಂತ ಅಂತಾರ, ಎಲ್ಲ ಮಾತಾಡ್ತಾರ, ಸರಿ ಆಯಿತು ಬರ್ತೀವಿ ಅಂತಂತಾರ. ಆದ್ರೆ ಇನ್ನೇನು ನಾಳೆ ಬರಬೇಕು ಅಂತನಷ್ಟೇ ರಾತ್ರಿ ಫೋನ್ ಹಚ್ಚಿಲ್ರಿ ನಾವು ಬರಂಗಿಲ್ಲ ಹಂಗೆ ಹಿಂಗೆ ಅಂತಂತಾರವ. ನಮಗಂತೂ ಈಗ ಏನು ಮಾಡಬೇಕು ಏನು ಬಿಡಬೇಕು ಅಂತ ತಿಳಿಲಾರ್ದಂಗೆ ಆಗ್ಬಿಟ್ಟೈತವ.
ಅಲ್ಲ ಚಿಗುವ, ಇಷ್ಟು ದೊಡ್ಡ ಸಮಸ್ಯೆ ಐತಿ. ನೀವು ಒಂದು ಮಾತು ಹೇಳಿಲ್ಲ. ಇವತ್ತೇನಾದರೂ ನಾನು ಸ್ವಲ್ಪ ಹೊಲಕ್ಕೆ ಹೋಗಿದ್ದೆ, ನಮ್ಮ ಹೊಲ ನೋಡ್ಕೊಂಡು ಬರೋಣಂತಂದು. ಏನು ಯಾವ ದೇವ್ರಿಗೆ ಏನು ಯಾವಾಗ ಒಂದು ಹೂ ಹೆಚ್ಚಿಗೆ ಇಟ್ಟಿದ್ನೋ ಏನೋ ಗೊತ್ತಿಲ್ಲ, ಏನು ಯಾವ ದೇವ್ರ ಪುಣ್ಯನೋ ಏನೋ ಗೊತ್ತಿಲ್ಲ. ಇವತ್ತು ನಾನು ಹೊಲಕ್ಕೆ ಹೋಗಿದ್ದೆ. ನಾನೇನಾದರೂ ಹೋಗೋದು ಒಂದು ನಿಮಿಷ ಲೇಟ್ ಆಗಿದ್ದಿದ್ರು ಇವತ್ತು ನಿಮ್ಮ ಮನೆಗೆ ಸವಿತಾ ಬರ್ತಿಲ್ಲ, ಇಲ್ಲ ನಿಮ್ಮ ಮಗಳು ಹೆಣ ಬರ್ತಿತ್ತು. ಲಲಿತಮ್ಮ, ಏನು ಹೇಳಾಕುಂತಿದ್ದಿ ನೀನು? ಹ್ಞೂ ಚಿಗವ್ವ, ಸಾಯ್ಬೇಕಂತ ಹೋಗಿದ್ಲು. ಎಷ್ಟು ದೊಡ್ಡ ನಿರ್ಧಾರ ತೊಗೊಂಡಾಳ ನೋಡ್ರಿಕಿ. ಯಾಕೋ ದೇವ್ರ ಪುಣ್ಯನೋ ಏನೋ ದೇವರೇ ಗೊತ್ತು. ನಾ ಹೋಗಾಕ ಈಕೆ ಅಲ್ಲಿ ಕಣ್ಲು ಯಾರದು ಅಂತ ನೋಡ್ತೀನಿ. ಸವಿತಾ ಒಂದು ಕ್ಷಣ ನನಗೆ ಹೆಂಗಾತಂದ್ರೆ ಯಪ್ಪ ನಂಬಕ್ಕಾಗಲಿಲ್ಲ. ಸವಿತಾ ಯಾಕಿಲ್ಲಿ ಒಂದು ಏನು ಹೇಳಿದ್ರು ಕೇಳವಳ್ಳ ನನ್ನ ಮಾತು. ನಾನು ನೋಡಿದ್ರೆ ಆ ಕಡೆ ದಂಡಿಗದೀನಿ, ಈಕೆ ನೋಡಿದ್ರೆ ಈ ಕಡೆ ದಂಡಿಗದಾಳ. ಆಮೇಲೆ ಹಿಂಗೆ ಮಾಡಿ ಈಕೆನ ಇಲ್ಲಿ ಕರ್ಕೊಂಡು ಬಂದೀನಿ. ಚಿಗವ್ವ, ಏನೋ ಸಮಸ್ಯೆ ಇದ್ರೂ ಕುತ್ಕೊಂಡು ಮಾತಾಡಿ ಬಗೆಹರ್ಸೋಣ. ಅದನ್ನು ಬಿಟ್ಟು ನೀವು ಚಿಂತೆ ಮಾಡ್ಕೊತ ಒಂದೊಂದು ಮೂಲೆ ಹಿಡ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಹೇಳ್ರಿ? ಯಾಕವ ಸವಿತಾ, ಯಾಕೆ ಹಂಗೆ ಮಾಡ್ಕೊಳಕ್ಕೆ ಹೋಗಿದ್ವಿ? ನೀನೇನಾರು ಇವತ್ತು ಹೆಚ್ಚು ಕಮ್ಮಿ ಏನಾರು ಮಾಡ್ಕೊಂಡಿದ್ರೆ ನಿಮ್ಮಪ್ಪ ನಾನಂತೂ ಜೀವ ಸಹಿತ ಇರ್ತಿಲ್ಲಾಗಿದ್ವಿ ಅವ. ಅದು ಮಾತ್ರ ನಿಜ. ಯಾಕೆ ಮಗಳ, ಯಾಕೆ ಹಿಂಗೆ ಮಾಡ್ಕೊಳಕ್ಕೆ ಹೋಗಿದ್ದಿ? ಸವಿತಾ, ಯಾಕೆ ಹಿಂಗೆ ಮಾಡಿದಿ ನೀನು? ಅಂಥದ್ದು ಯಾಕವ್ವ? ನೀನು ಏನು ತಪ್ಪು ಮಾಡಿ ಅಂತ ನೀನು ಸಾಯಕ್ಕೆ ಹೋಗಿದ್ದಿ? ಅವನು ಮಾಡಿರೋ ತಪ್ಪಿಗೆ ನೀನು ಎದಕ್ಕವ್ವ ಸಾಯಕ್ಕೆ ಹೋಗಿದ್ದಿ? ಮತ್ತೇನು ಮಾಡಲಿ ಅಪ್ಪ ನಾನು? ನನ್ನಿಂದಾಗಿ ನೀವೆಲ್ಲ ತ್ರಾಸು ಅನುಭವಿಸಂಗಾಗೈತಿ, ನೀವೆಲ್ಲ ನೋವು ಅನುಭವಿಸಂಗಾಗೈತಿ. ಇವಾಗ ಈ ವಿಷಯ ಏನಿದ್ರೆ ಊರಾಗ ಎಲ್ರಿಗೂ ಗೊತ್ತಾತಂದ್ರೆ ಇನ್ನೊಂದಿಷ್ಟು ಆಡ್ಕೊಂಡು ನಗ್ತಾರೆಪ್ಪ. ನಾನು ಏನು ಮಾಡಲಿ ಹೇಳು? ಯಪ್ಪ ನನ್ನ ತಪ್ಪಾತೇವ. ಇನ್ನೊಂದ್ಸಲ ಹಿಂಗೆ ಮಾಡೋಂಗಿಲ್ಲ. ಏನೋ ದುಡುಕಿ ಅಂತ ನಿರ್ಧಾರ ತೊಗೊಂಡ್ಬಿಟ್ಟೆ, ಅದು ತಪ್ಪು ಅನ್ನೋದು ನಂಗೆ ಲಲಿತಾ ಹೇಳಿದ್ಲು. ಇನ್ಮೇಲೆ ಆ ಥರ ತಪ್ಪು ಮಾಡೋಂಗಿಲ್ಲ ನಾನು. ಯವ್ವ ಲಲಿತವ್ವ, ನೀನು ನಿಜಾಗ್ಲವ ನಮ್ಮ ಪಾಲಿಗೆ ದೇವ್ರವ, ನೀನು ದೇವ್ರು ನಿಜ. ಇವತ್ತು ಏನಾರ ನೀನೇ ನನ್ನ ಮಗಳನ್ನ ಕಾಪಾಡಿಲ್ಲ ಅಂತಿದ್ರ ನಾವಿಬ್ಬರು ಗಂಡ ಹೆಂಡತಿ ಜೀವ ಸಹಿತ ಇಲ್ತಿಲ್ಲಾಗಿದ್ದೀವ. ನಿಜ, ನಮ್ಮ ಮಗನ ಕಳ್ಕೊಂಡು ನಮ್ಮ ಕೈಯಾಗಿ ಇರೋಕ್ಕಾಗ್ತಿಲ್ಲಾಗಿತ್ತವ. ಈ ನಿನ್ನ ಋಣನ ಹೆಂಗೆ ತೀರಿಸ್ಬೇಕು ಅನ್ನೋದು ನಂಗೆ ಗೊತ್ತಾಗವಲ್ದವ ಲಲಿತಾ. ಯಾಕೆ ಚಿಗವ ಹಂಗೆ ಮಾತಾಡ್ತಿದ್ದಿ ನೀನು? ಎದಕ್ಕೆ ಹಂಗೆ ಮಾತಾಡ್ತಿದ್ದಿ? ನನಗೂ ಏನು ಸವಿತನ್ ಬಿಟ್ಟು ಇರಾಕತ್ತಂತ ಅನ್ಕೊಂಡೇನು? ಎದಕ್ಕೆ ಹಿಂಗೆ ಮಾತಾಡ್ತೀರಿ? ನೀವೇನು ಯೋಚನೆ ಮಾಡಬೇಡ್ರಿ. ದೇವ್ರು ಇಷ್ಟು ಕಷ್ಟ ಕೊಡಾಕುಂತಾನಂತ ಅಂದಮೇಲೆ ಅದು ಮುಂದೆ ಯಾವುದೋ ಒಂದು ಸುಖ ಇಟ್ಟೇ ಇರ್ತಾನೆ. ದಯವಿಟ್ಟು ಚಿಗವ ಅಕ್ಕ ಅಳಕ್ಕೆ ಹೋಗ್ಬೇಡ್ರಿ. ಈ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರನ ನಾನು ಕಂಡುಹಿಡಿತೀನಿ. ನೀವು ಧೈರ್ಯವಾಗಿರ್ರಿ. ಅವ್ವ, ನಿನಗಿನ್ನ ನನ್ನ ತಮ್ಮನ ಬಗ್ಗೆ ಗೊತ್ತಿಲ್ಲವ. 7 ಹಠವಾದಿ ಅದನವ. ಅವ್ನು ಅಂದ್ಕೊಂಡಿದ್ದು ಮಾಡೋವರೆಗೂ ಬಿಡಂಗೆ ಇಲ್ಲವ ಅವ. ಚಿಗವ ಕಾಕ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಈ ಸಮಸ್ಯೆಗೆ ನಾನು ಏನಾದರೂ ಒಂದು ಪರಿಹಾರ ಕಂಡುಹಿಡ್ತೀನಿ. ನಂಗೆ 2 ದಿನ ಟೈಮ್ ಕೊಡ್ರಿ ಸಾಕು, ಭಾಳ ದಿನ ಬೇಡ. 2 ದಿನದಾಗ ಸವಿತನ ಜೀವನ ಸರಿ ಹೋಗಂಗೆ ನಾನು ಮಾಡ್ತೀನಿ. ನಿಮ್ಗೆ ನನ್ನ ಮೇಲೆ ನಂಬಿಕೆ ಐತಿಲ್ಲ ಚಿಗವ? ಇದು ಒಂದು ಸಲ ನನಗೆ ಒಂದು ಸಲ ಚಾನ್ಸ್ ಕೊಡ್ಬೇಕು ಚಿಗವ. ಅಯ್ಯೋ ನನ್ನ ಮಗಳ, ನಿಂದವ ನೀ ಸಮಸ್ಯೆ ಇಷ್ಟಕೊಂಡದವ. ಅದ್ರಾಗ ಇದೋ ಒಂದು ಸಮಸ್ಯೆನ ನಿನ್ನ ತಲೆ ಮೇಲೆ ಎದಕ್ಕೆ ಹಾಕೋತೀಯವ ಮಗಳ? ಯಾಕೆ ಚಿಗವ ಹಂಗೆ ಮಾತಾಡ್ತಿದ್ದಿ? ಸವಿತಿ ನನಗೇನು ಬೇರೆಕೇನ? ಆಕಿ ಸಮಸ್ಯೆ ನನ್ನ ಸಮಸ್ಯೆ ಎರಡೂ ಒಂದ ನನಗೆ. ಅಷ್ಟಕ್ಕೂ ನನಗೂ ಎಷ್ಟು ಸಹಾಯ ಮಾಡಾಳ ಗೊತ್ತಾ ಸವಿತಿ? ಅಂಥದ್ರಾಗ ನನ್ನ ಗೆಳತಿ ಇದೆ ಇಂಥ ದೊಡ್ಡ ಸಮಸ್ಯೆದಾಗಿದ್ದಾಗ ನಾನು ಆಕಿಗೆ ಸಹಾಯ ಮಾಡಲಿಲ್ಲ ಅಂದರೆ ಹೆಂಗೆ ಹೇಳ್ಬೇಕು ಚಿಗವ? ದಯವಿಟ್ಟು ಬೇಚಿಗವ, ನನಗೆ 2 ದಿನ ಟೈಮ್ ಕೊಡ್ರಿ, ಭಾಳ ದಿನ ಬೇಡ. ಈ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರನ ನಾನು ಕಂಡುಹಿಡಿತೀನಿ. ಸರಿನವ ಲಲಿತಾ, ನಿನ್ನ ಮೇಲೆ ನಮಗೆ ನಂಬಿಕೆ ಐತವ. ಹೆಂಗ ಒಂದು ನನ್ನ ಮಗಳ ಜೀವನನ ನೀನ ಸರಿ ಮಾಡಿಬಿಡವ. ಆಕೆ ಒಂದು ಜೀವನ ಆಕಿ ನಕ್ಕು ಖುಷಿಯಾಗಿ ಇದ್ರಷ್ಟ ಸಾಕವ. ನಮಗೆ ಇನ್ನೇನಂದ್ರೆ ಏನೂ ಬೇಡವ ನಮಗೆ. ಚಿಗವ, ನಾನು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೆ. ಆದರೆ ಈಗ ನನ್ನ ಗಂಡನ ಮನೆಗೆ ಆರಾಮದೀನಿ. ನನ್ನ ಗಂಡ ನನಗೆ ಎಷ್ಟು ಚಲೋ ನೋಡ್ಕೊತಾನ ಗೊತ್ತಾ? ಹಂಗೆ ಸವಿತವಾಗ ಈಗ ಕಷ್ಟದ ಕಾಲ ಬಂದೈತಿ, ಆದ್ರೆ ಮುಂದೆ ಒಳ್ಳೆ ಕಾಲ ಬರ್ತೈತಿ. ಅಕ್ಕಿ ಜೀವನ ಸರಿ ಮಾಡೋ ಜವಾಬ್ದಾರಿ ನಂದು. ನೀವು ಯಾವುದೇ ಕಾರಣಕ್ಕೂ ಅಳಕ್ಕೆ ಹೋಗ್ಬಿಡ್ರಿ. ನೀವು ಧೈರ್ಯದಿಂದಿರಿ. ನಿಮ್ಮ ತಮ್ಮ ಏನಂದ್ರೆ ಏನು ಮಾಡೋಕ್ಕಾಗಲ್ಲ ಅವನಿಗೆ. ಹಂಗೆ ನಾನು ಅವನಿಗೂ ತಕ್ಕ ಪಾಠ ಕಲಿಸ್ತೀನಿ, ಸವಿತನ ಜೀವನನೂ ಸರಿ ಮಾಡ್ತೀನಿ. ದಯವಿಟ್ಟು ಬೇಚಿಗವ ಅಳಬೇಡ್ರಿ, ಕಣ್ಣು ಒರೆಸ್ಕೊರಿ ಬೇ. ಸರಿನವ ಮಗಳ, ನಿನ್ನ ಮೇಲೆ ನಮ್ಗೆ ನಂಬಿಕೆ ಐತಿ. ಹೆಂಗೆ ಒಂದು ಒಟ್ಟಿನಲ್ಲಿ ಆಕಿ ಜೀವನ ಸರಿ ಮಾಡಿಬಿಡವ, ಅಷ್ಟೇ ಸಾಕು ನಮಗೆ. ಸರಿ ಕಕ್ಕ, ಏನಾರು ತಿಂದಿರಾನೇ ಏನಿಲ್ಲ ಮನ್ಯಾಗ? ಏನೆಲ್ಲರೂ ಹಂಗೆ ಉಪವಾಸನ ಅದಿರಿ? ಅದು ಏನೂ ತಿಂದಿಲ್ಲವ ಅಮ್ಮ. ಹಂಗೆ ಯಾರಿಗೆ ಉಣ್ಣಾಗ ಮನಸ್ಸು ಬರ್ತೈತವ ಇಂಥ ಚಿಂತ್ಯಾಗ, ಹಾಗಾಗಿ ಏನೂ ತಿಂದಿಲ್ಲವ. ಸವಿತಿ, ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ್ಲಿ. ನಿನ್ನ ಜೀವನನ ನಾನು ಸರಿ ಮಾಡ್ತೀನಿ. ನಿನ್ನ ಸಮಸ್ಯೆಗೆ ನಾನು ಪರಿಹಾರ ಕಂಡುಹಿಡಿತೀನಿ. ನಿನಗೆ ನನ್ನ ಮೇಲೆ ನಂಬಿಕೆ ಐತಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ನೀ ಆರಾಮಾಗಿ ಮನ್ಯಾಗ ನಕ್ಕೊಂತ ಇರು. ನೀ ನಕ್ಕೊಂತ ಆರಾಮಾಗಿದ್ದೆ ಅಂದ್ರೆ ಚಿಗವ್ವ ಚಿಕ್ಕಪ್ಪ ಇಬ್ಬರು ಆರಾಮಾಗಿ ನಕ್ಕೊಂತ ಇರ್ತಾರೆ. ದಯವಿಟ್ಟು ಸವಿತಾ, ನಿನಗೆ ನನ್ನ ಮೇಲೆ ನಂಬಿಕೆ ಐತಿಲ್ಲ?
ಲಲಿತಿ, ನಿನ್ನ ಮೇಲೆ ನಂಬಿಕೆ ಇಲ್ದ ನಾನು ಇನ್ನು ಯಾರ ಮೇಲೆ ನಂಬಿಕೆ ಇಟ್ಕೊಳ್ಳಿ ಹೇಳು? ಹಾಂ, ನೀ ನನಗೆ ಎಷ್ಟೋ ಸಲ ಕಷ್ಟದಾಗಿದ್ದಾಗ ಅದರಿಂದೆಲ್ಲ ಪರಿಹಾರ ಮಾಡಿದೆ. ನನಗೆ ನಂಬಿಕೆ ಐತಿ, ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಐತಿ. ಮತ್ತೊಂದು ಸ್ವಲ್ಪ ಹೊತ್ತು ನಕ್ಕೊಂತ ಇರು ಸವಿತಿ. ಹಾಂ, ಪ್ಲೀಸ್ಲೇ. ನೀನು ಯಾವಾಗಲೂ ಹಿಂಗೆ ನಕ್ಕೊಂತ ಇರು. ನೀನೇನು ಚಿಂತೆ ಮಾಡಬೇಡ. ನಾನು 2 ದಿನ ಟೈಮ್ ತೊಗೊಂಡಿನಲ್ಲ, 2 ದಿನದಾಗ ಈ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ನಾನು ಕಂಡುಹಿಡಿತೀನಿ. ಸರಿನಾ? ಬಾ, ಒಳಗಡೆ ಹೋಗಿ ಅಡುಗೆ ಇದು ಊಟ ಹಾಕೊಂಬರ್ತೀನಿ. ಊಟ ಮಾಡಂತ್ರಂತ ಬನ್ನಿ. ಪರವಾಗಿಲ್ಲ ಲಲಿತಿ, ನೀ ಬಂದಾಗಲೇ ಭಾಳ ಹೊತ್ತಾತು. ನಿಮ್ಮ ಅತ್ತಿ ಬೇರೆ ಒಟ ಒದರ್ತಿರ್ತಾಳೆ, ನಂಗೆ ಗೊತ್ತೈತಿ. ನೀ ಹೋಗು, ನಾವು ಅಪ್ಪಗೆ ಊಟ ಮಾಡಿಸಿ ನಾ ಊಟ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನಿಮ್ಗೆ ಊಟ ಮಾಡಿಸಿನ ನಾ ಹೋಗ್ತೀನಿ. ಇಲ್ಲಾಂದರೆ ನೀವು 3 ಜನ ಹಿಂಗೆ ಹತ್ಕೊಂತ ಕುತ್ಕೊಂಡ್ಬಿಡ್ತೀರಿ, ಏನೂ ತಿನ್ನಲ್ಲ ಬಿಡಲ್ಲ. ಇಲ್ಲ ಲಲಿತಾ, ನಿಜ, ನಿನಗೆ ಮಾತು ಕೊಟ್ಟಿನಲ್ಲ, ನಿನಗೆ ಮಾತು ಕೊಟ್ಟಿದ್ದೆ ಯಾವತ್ತರ ಮೀರಿ ನಾನು. ನೀ ಏನು ತಲೆ ಕೆಡಿಸ್ಕೋಬೇಡ. ಅವ್ವ ಅಪ್ಪಗೆ ಊಟ ಮಾಡಿಸಿ, ತಮ್ಮಗೆ ಊಟ ಮಾಡಿಸಿ ನಾ ಊಟ ಮಾಡ್ತೀನಂತ. ಸರಿ, ಹಂಗಂದ್ರೆ ನೀವು ಊಟ ಮಾಡಿ ನನಗೆ ಫೋನ್ ಹಚ್ಚು, ಸರಿನಾ? ಸರಿ ಲಲಿತಾ, ಬಾ, ನೀನು ಚಾನರ ಮಾಡ್ತೀನಿ, ಚಾನರ ಕುಡಿಯಂತೆ ಅಂತ. ಬೇಡವ, ಚಾಗಿ ಏನು ಬೇಡ ಈಗ. ನಾ ಮತ್ತೆ ಬರ್ತೀನಂತವು. ನಾಳೆ ನಾಡಿದ್ರಾಗ ಇಲ್ಲಿಗೆ ಬಂದು ನೀನು ಮಾತಾಡ್ಸೋಕೊಂದು ಹೋಗ್ತೀನಂತ, ಸರಿನಾ? ನಾನು ಹೋಗ್ತೀನಿ, ಆಗಲೇ ಹೊತ್ತಾತ. ಸರಿ, ಬಾ, ಬಾಗಿಲು ತನಕ ಬಿಡ್ತೀನಿ. ಚಿಗವ್ವ, ಕಾಕ, ನಾನು ಹೋಗಿ ಬರ್ತೀನಿ. ನೀವೇನೂ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ನಾನೇನೋ ಒಂದು ಮಾಡ್ತೀನಿ. ಸರಿನವ, ಆತು. ಈಗ ಒಂದು ಸ್ವಲ್ಪ ಇಲ್ಲೋ ಸಮಾಧಾನ ಅನ್ಸಕೊಂತೈತ್ಲಿ ನನಗೆ. ಲಲಿತವ್ವ ಏನೋ ಒಂದು ಮಾಡ್ತೀನಿ ಅಂತ ಅಂದಾಳಲ್ಲ. ಹ್ಞೂ ರೀ, ಲಲಿತಾವ ಇದ್ರೆ ಏನೋ ಒಂದು ಧೈರ್ಯ. ಆಕೆ ಬಂದು ಈಗ ಏನಾರ ಮಾಡ್ತೀನಿ ಅಂದಾಳಲ್ಲ, ನನಗೆ ಗೊತ್ತು ಲಲಿತಾವ ಏನಾರ ಮಾಡಿ ಆಕೆ ಗೆಳತಿದ ಜೀವನ ಆಕೆ ಸರಿ ಮಾಡ್ತಾಳೆ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ನನಗೂ ಈಗ ಅದ ಧೈರ್ಯ ಇರೋದು.